तस्यैषे सततमञ्जलिरेष नित्यम् प्रक्षिप्यते मुखरितायुतप्रसूनैः जागर्ति यत्र भगवान् गुरुचक्रवर्ती सृष्टिस्थितिप्रलयकेषु नित्यसाक्षी नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। अचतुर्वदनो ब्रह्मा द्विबाहुरपरो हरिः अभाललोचनः शम्भुः भगवान् बादरायणः जगद्रणाङ्गणे यस्य स्मरणं जयकारणं पार्थसारथये तस्मै श्रीकृष्ण ब्रह्मणे नमः। ಅಸಣಿಯ ಎಲ್ಲ ಜಿಜ್ಞಾಸುಗಳಿಗೆ ನಮಸ್ಕಾರ. ಮೂರನೆಯ ದಿನ ಭೀಮ ಮತ್ತು ಅರ್ಜುನರ ಕುರಿತಾದ ಮಾತುಕತೆಯ ಸಮಯ. ಮಹಾಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾದ ಎರಡು ವ್ಯಕ್ತಿತ್ವಗಳು ಭೀಮ ಮತ್ತು ಅರ್ಜುನ. ಕುರುಕ್ಷೇತ್ರದಂತ ಒಂದು ಯುದ್ಧವನ್ನ ಯಾರು ಗೆದ್ದುಕೊಟ್ಟರು ಅಂತ ಪ್ರಶ್ನೆ ಬಂದ್ರೆ ಸ್ಪರ್ಧಿಸಬಹುದಾದ ಎರಡು ಹೆಸರುಗಳು ಭೀಮ ಮತ್ತು ಅರ್ಜುನರ. ಅದೊಂದು ಸ್ಪರ್ಧೆ ನಡೀತು, ಅದಕ್ಕೆ ಯಾರೋ ತೀರ್ಪು ಕೊಟ್ಟರು ಅನ್ನುವ ಕಥೆ ಕೂಡ ಮಹಾಭಾರತದ ಹೊರಗೆ ಹುಟ್ಟಿಕೊಂಡಿದೆ. ಅಂಥದ್ದೊಂದು ಮಹಾಭಾರತದಲ್ಲಿ ನಡೆದಿರಲಿಲ್ಲ. ಆದರೆ ಕಥೆ ಯಾಕೆ ಹುಟ್ಟಿಕೊಳ್ಳುತ್ತು ಅಂತಂದ್ರೆ ಕುರುಕ್ಷೇತ್ರ ಯುದ್ಧದಲ್ಲಿ ಬಹಳ ದೊಡ್ಡ ಕಾರ್ಯಗಳನ್ನ ಮಾಡಿದವರು ಇವರಿಬ್ಬರು. ಕಾಡಿನಲ್ಲಿ ಹುಟ್ಟಿಕೊಂಡರು. ನಾಡಿನವರು ಹುಟ್ಟಿದ್ದು ಕಾಡಿನಲ್ಲಿ. ರಾಮಾಯಣ ಮತ್ತು ಮಹಾಭಾರತಗಳಿಗೆ ಕಾಡಿನ ನಂಟು ಬಹಳ. ಅವು ನಾಡಿನ ಕಥೆಗಳು, ಆದರೆ ಕಥೆಗಳ ಬಹುಪಾಲು ಕಾಡಿನಲ್ಲಿ ನಡೆಯುತ್ತೆ. ನಾಡಿಗರ ಕಥೆಗಳು, ನಾಡನ್ನು ಆಳುವವರ ಕಥೆಗಳೇ. ಆದರೆ ನಾಡನ್ನು ಆಳುವವರು ಬಹುಕಾಲ ಕಾಡಿನಲ್ಲಿಯೇ ಇರುವಂತೆ ಕಥೆಯನ್ನ ವ್ಯಾಸ ವಾಲ್ಮೀಕಿಗಳು ಹೇಳ್ತಾರೆ. ಹಾಗೆ ಭೀಮಾರ್ಜುನರು ಜನಿಸಿದ್ದು ಕಾಡಿನಲ್ಲಿ ಪುಣ್ಯಾಶ್ರಮದ ಪರಿಸರದಲ್ಲಿ. ಸುತ್ತ ಋಷಿಕೂಟ, ತಪಸ್ವಿಗಳ ಕೂಟ, ವಿಧ ವಿಧದ ತಪಸ್ಸನ್ನ ಮಾಡುವಂತಹ ಮುನಿಗಳು ಆಗಿದ್ದಾರೆ. ತಪಸ್ಸಿನ ಯಾವುದೋ ಮಟ್ಟಗಳನ್ನು ತಲುಪಿದಂತಹ ಮಹಾನ್ ಸಾಧಕಗಳಿದ್ದಂತಹ ಸ್ಥಾನ. ಅಲ್ಲಿ ಇವರಿಬ್ಬರ ಜನನ ಆಯಿತು. ಇವರಿಬ್ಬರ ಜನನ ಪಾಂಡುವಿನ ಆಸೆಯಿಂದಾಗಿ ಆಯಿತು, ತಂದೆಯ ಆಸೆಯಿಂದಾಗಿ ಆಯಿತು. ಧರ್ಮಜನ ಹುಟ್ಟಿನ ಹಿನ್ನೆಲೆಯಲ್ಲಿ ಪಾಂಡುವಿನ ಯೋಚನೆ ಏನು ಅಂತ ನಿನ್ನೆ ಗಮನಿಸ್ತಾ ಇದ್ದಾರೆ. ಧರ್ಮವಂತನಾದ ಮಗ ಬೇಕು ಅಂತ ಪಾಂಡು ಬಯಸಬೇಕಾದ್ದು ಅದನ್ನೇ. ಆದರೆ ಆಮೇಲೆ ಹೇಳಿದ ಅವನ ಕುಂತಿಗೆ, ಧರ್ಮ ಒಂದೇ ಸಾಲದು. ಯಾಕೆ ಧರ್ಮ ಒಂದೇ ಸಾಲದು ಅಂದ್ರೆ ಏನು? ಧರ್ಮ ಅಲ್ಲದ್ದು ಅಂತ ಒಂದು ಇದೆಯಾ ಪ್ರಪಂಚದಲ್ಲಿ? ಇರೋದಕ್ಕೆ ಸಾಧ್ಯ ಇಲ್ಲ. ಧರ್ಮವಲ್ಲದ್ದು ಅಂದ್ರೆ ಅಧರ್ಮವೇ ಇದೆ. ಎರಡೇ ಇರೋದಕ್ಕೆ ಸಾಧ್ಯ. ಒಂದು ಒಳಿತಿರಬೇಕು, ಕೆಡುಕಿರಬೇಕು, ಇನ್ನೊಂದಿಲ್ಲ.
ಒಂದು ನ್ಯಾಯ ಇರಬೇಕು, ಒಂದು ಅನ್ಯಾಯ ಇರಬೇಕು, ಇನ್ನೊಂದಿಲ್ಲ. ಅದೇ ಅವರು ಹೇಳಿದ್ದು ಯಾವ ಅರ್ಥದಲ್ಲಿ ಇದ್ರೆ, ಧರ್ಮವೇ ಇನ್ನೊಂದು ರೂಪವನ್ನು ತಳೆದು ಹುಟ್ಟಿ ಬರಬೇಕಾಗುತ್ತದೆ. ಯಾವ ರೂಪದಲ್ಲಿ ಇದ್ರೆ ಅದು ಸಶಕ್ತವಾಗಿ ಹುಟ್ಟಿ ಬರಬೇಕಾಗುತ್ತದೆ. ಬಲ ಬೇಕು, ಧರ್ಮಕ್ಕೆ ಬಲ ಬೇಕು. ಒಳಿತು ಶಾಂತವಾಗಿರುತ್ತೆ. ಒಳಿತು ಅಂತ ಅಂದ ಕೂಡಲೇ ಸಾತ್ವಿಕತೆಯ ಒಂದು ಚಿತ್ರಣ ಬರುತ್ತೆ ನಮ್ಮ ಮನಸ್ಸಿನಲ್ಲಿ. ಒಳ್ಳೆಯವರು ಅಂತ ಅಂದಾಗ ಜೋರಾಗಿ ಮಾತನಾಡೋಣ, ಜಗಳ ಆಡೋಣ, ಗುದ್ದಾಡೋಣ, ಹೀಗೆ ಸಾತ್ವಿಕತೆ, ಒಳಿತು, ಶುಭ ಅಂದಾಗ ನಮಗೆ ಬರುವ ಚಿತ್ರಣ. ಆದ್ರೆ ಎಲ್ಲಿ ಧರ್ಮ ಇದೆಯೋ ಅದರ ಪಕ್ಕದಲ್ಲಿ ಅಧರ್ಮವೂ ಹುಟ್ಟಿಕೊಂಡು ಬರುತ್ತೆ. ಸೃಷ್ಟಿಯೇ ದ್ವಂದ್ವಮಯವಾದದ್ದು. ಎರಡಿದ್ದಾಗ ಮಾತ್ರ ಸೃಷ್ಟಿ. ಬೆಳಕಿದೆ, ಕತ್ತಲಿದೆ, ಹಗಲಿದೆ, ರಾತ್ರಿ ಇದೆ. ಒಳಿತಿದೆ ಅಂದ್ರೆ ಒಳಿತಿನ ಪಕ್ಕದಲ್ಲೊಂದು ಕಿಟಕಿದೆ. ಇದೀಗೂ ಸ್ನಾನ ಮಾಡಿ ಬಂದಿರುತ್ತೇವೆ. ಸ್ನಾನ ಮಾಡಿ ಹೊರ ಬರುವುದರೊಳಗೆ ಮೈ ಮೇಲೆ ಧೂಳಿನ ಕಣಗಳು ಕುಳಿತುಕೊಳ್ಳುತ್ತವೆ. ಕುಡಿಸೋಕಾಗಲ್ಲ ಅಷ್ಟೇ. ಕನ್ನಡಿಯನ್ನು ಶುದ್ಧವಾಗಿ ಒರೆಸಿ 5 ನಿಮಿಷ ಬಿಟ್ಟು ಹೋಗಿ ಕೈಯಲ್ಲಿ ಹೀಗೆ ಮಾಡಿ ಧೂಳು ಕೂತಿರುತ್ತೆ. ಅಂದ್ರೆ ಒಳಿತಿನ ಪಕ್ಕದಲ್ಲಿ ಅಷ್ಟೇ ಶೀಘ್ರವಾಗಿ ಕೆಡುಕು ಬೆಳೀತಾ ಇರುತ್ತೆ. ಈ ಕೆಡುಕಿನ ನಿವಾರಣೆಗೆ ಮತ್ತು ಕೆಡುಕು ಒಳಿತನ್ನು ನಿವಾರಿಸುವಂತೆ ಇರೋದಕ್ಕೆ ಒಂದು ಪ್ರಯತ್ನವಿಲ್ಲ, ಒಂದು ಕ್ರಿಯೆ ಬೇಕು. ಆ ಕ್ರಿಯೆಗೆ ಬಲ. ಪಾಠ ಯೋಚಿಸಿದ ಬಲಿಷ್ಠ ಮತ ಹುಟ್ಟಬೇಕು ನನಗೆ ಮಗನಾಗಿ. ಯಾಕೆ ಅಂದ್ರೆ ತಾನು ಬಿಟ್ಟು ಹೋದ ಸಿಂಹಾಸನವನ್ನು ಮತ್ತೆ ಪಡೆದುಕೊಳ್ಳೋದಕ್ಕೆ ಅಂತ ಅಲ್ಲ, ತನ್ನನ್ನ ರಕ್ಷಿಸೋದಕ್ಕೆ ಅಂತ ಅಲ್ಲ. ಮಹಾಭಾರತದಲ್ಲಿ ಗಮನಕ್ಕೆ ಬಾರದ ಒಬ್ಬ ಅದ್ಭುತ ವ್ಯಕ್ತಿ ಅಂದ್ರೆ ಪಾಂಡು. ಅಥವಾ ಅವನ ಬಗ್ಗೆ ಮಾತನಾಡಬೇಕು. ಅವನ ಯೋಚನೆಗಳು, ಅವನ ನಿರ್ಧಾರಗಳು ಅತ್ಯಂತ ಸುಸ್ಪಷ್ಟವಾದ, ಗೊಂದಲಗಳಿಲ್ಲ. ಬಲ ಬೇಕು ಅಂತಂದಾಗ ನೆನಪಾದದ್ದು ಆಯುರ್ವೇದ. ಅವನಿಗೆ ಅವನಂತ ಬಲಿಷ್ಠ ಇನ್ನೊಬ್ಬನಿಲ್ಲ. ಏನನ್ನೂ ಉರುಳಿಸಬಲ್ಲ ಮತ್ತು ಏನನ್ನೂ ಉಳಿಸಿ ಬೆಳೆಸಬಲ್ಲ ಪ್ರಾಣಶಕ್ತಿ. ಅವನು ಬೀಸಿದರೆ ಬದುಕಿಕೊಳ್ಳುತ್ತೇವೆ, ಉಸಿರಾಟವಿಲ್ಲದೆ ಬದುಕಲಿ. ಏನೆಲ್ಲ ನಿಂತರೂ ಬದುಕಬಲ್ಲೆ, ಉಸಿರು ನಿಂತರೆ ಸಾವು ಅದೇ ಉಸಿರು ನಿಲ್ಲೋದಿಲ್ಲ. ಉಸಿರು ಕೊಡಬಲ್ಲ ಆತ ಮನಸ್ಸು ಮಾಡಿದರೆ ಏನನ್ನೂ ಮಾಡಬಲ್ಲ, ಏನನ್ನೂ ಉರುಳಿಸಬಲ್ಲ. ಅಂತ ವಾಯುವಿನನ್ನ ಆಮಂತ್ರಿಸೋದಕ್ಕೆ ಕುಂತಿಗೆ ಹೇಳಿದ. ವಾಯುದೇವರ ಅನುಗ್ರಹದಿಂದ ಭೀಮ ಹುಟ್ಟಿಕೊಂಡ. ಭೀಮಸೇನ ಭೀಮ ಮಾತ್ರ ಅಲ್ಲ, ಅದೊಂದು ಸೇನೆ ಅಂತ. ಒಬ್ಬನೇ ಮನುಷ್ಯ, ಒಬ್ಬನೇ ವ್ಯಕ್ತಿ, ಆದರೆ ಒಂದು ಸೇನೆಗೆ ಸಮಾನ. ಹುಟ್ಟಿದಾಗಲೇ ಅಚ್ಚರಿಯೊಂದನ್ನು ಮೂಡಿಸಿದವನು ಅವನು. ಈಗಿನ ಹುಟ್ಟಿದ ಒಂದು ಕುಂತಿಯ ತೊಡೆಯ ಮೇಲೆ ಕುಂತಿ ಮಲಗಿಸಿಕೊಂಡು ಕುಳಿತಿದ್ದಂತೆ ಒಂದು ಬಂಡೆಯ ಮೇಲೆ ಕಾಡದ ಇದ್ದಕ್ಕಿದ್ದಂತೆ ಹುಗಿ ಕೂಗಿ ಕುಂತಿ ಬೆಚ್ಚಿದಳು. ಹತ್ತಿರದಲ್ಲೆಲ್ಲ ಹುಲಿ ಬಂತು ಅನ್ನುವ ಭಯಕ್ಕೆ ಎದ್ದು ನಿಂತು ಬಿಡ್ತಾಳೆ ಕುಂತಿ. ಮೈ ಮರೆತು ತೊಡೆಯ ಮೇಲೆ ಹಸುಗೂಸಿದೆ ಅನ್ನೋದನ್ನು ಬರುತ್ತದೆ. ಮಗು ಬಂಡೆಯ ಮೇಲೆ ಬೀಳುತ್ತದೆ. ಬಂಡೆ ನುಚ್ಚುನೂರಾಯಿತಂತೆ. ಮಗುವಿಗೆ ಸಣ್ಣ ತರಚಿದ ಗಾಯವೂ ಆಗಿದೆ. ಹುಟ್ಟುವಾಗಲೇ ಬಲ ಎಷ್ಟು ಅಂತ ತೋರಿಸಿದವ. ಅದಾದ ವರ್ಷ ಕಳೆಯುವಾಗ ಮತ್ತೊಬ್ಬ ಹುಟ್ಟಿ ಬಂದ. ಯಾಕೆಂದ್ರೆ ಪಾಂಡು ಮತ್ತೆ ಬಯಸಿದ ಏನನ್ನ ಅಂದ್ರೆ ಧರ್ಮವನ್ನು ಉಳಿಸೋದಕ್ಕೆ ಶಕ್ತಿ ಮಾತ್ರ ಸಾಲದು, ಪರಾಕ್ರಮ ಬೇಕು. ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಅಂದ್ರೆ ಇನ್ನೊಬ್ಬರನ್ನ ಮಣಿಸಲು ಗೊತ್ತಿರಬೇಕು ಅಂತ. ಶಕ್ತಿ ಇರೋದು ಬೇರೆ, ಮತ್ತೊಬ್ಬರನ್ನ ಪಾಲಿಸಲು ಗೊತ್ತಿರೋದು ಬೇರೆ.
ಶಕ್ತಿಯನ್ನ ಬಳಸಲು ತಿಳಿದಿರಬೇಕು, ಅದರ ಕೌಶಲ. ಶಕ್ತಿ ಇದ್ದವರೆಲ್ಲ ಗೆಲ್ತಾರೆ ಅಂತ ಹೇಳೋದಕ್ಕಾಗೋದಲ್ಲ, ಆಗೋದಿಲ್ಲ. ಶಕ್ತಿಯನ್ನ ಯಾವಾಗ ಹೇಗೆ ಬಳಸಬೇಕು ಅಂತ ಗೊತ್ತಿದ್ದವ ಗೆಲ್ತಾರೆ. ಬದುಕಿನ ಯಾವ ರಂಗದಲ್ಲೂ ಅಷ್ಟೇ. ಯಾವ ಸಾಮರ್ಥ್ಯ ಬೇಕಿದ್ರೂ ನಮ್ಮಲ್ಲಿ ಇದ್ದಿರಬಹುದು, ಅದರಿಂದ ನಾವೇನೋ ಸಾಧಿಸೋದಿಲ್ಲ. ಆ ಸಾಮರ್ಥ್ಯವನ್ನ ಯಾವ ಹೊತ್ತಿನಲ್ಲಿ, ಯಾವ ಕ್ರಮದಲ್ಲಿ, ಯಾವ ವಿಧಾನದಲ್ಲಿ, ಎಂತ ಕೌಶಲದೊಂದಿಗೆ ಬಳಸ್ತೇವೆ ಅನ್ನೋದು ಯಶಸ್ಸು ಮತ್ತು ಅಪಯಶಸ್ಸುಗಳಿಗೆ ಕಾರಣವಾಗುತ್ತದೆ. ಯುದ್ಧ ಅಂತ ತೆಗೆದುಕೊಂಡ್ರೆ ಅಂತ ಕೌಶಲ, ವೀರ್ಯ, ಶೌರ್ಯ, ಪರಾಕ್ರಮ ಅಂತ ಕರೀತಾರೆ ಅದನ್ನ. ಹಾಗಿದ್ದವನೊಬ್ಬ ಬೇಕು ಅಂತ ಅಂದುಕೊಂಡಾಗ ಪಾಂಡುವಿನ ಮನಸ್ಸಿನಲ್ಲಿ ಬಂದಿದ್ದು ಇಂದ್ರ, ಚತುರ್ದಶ ಭುವನಗಳ ನಾಯಕ, ಸುರಪತಿ. ಕುಂತಿ ಇಂದ್ರನನ್ನ ಆಮಂತ್ರಿಸಿದಳು. ಇಂದ್ರ ಬಂದ, ಅನುಗ್ರಹಿಸಿದ. ಅರ್ಜುನ ಹುಟ್ಟಿ ಬಂದ. ವ್ಯಾಸರು ಅರ್ಜುನನ ಹುಟ್ಟನ್ನ ವಿಸ್ತಾರವಾಗಿ ವರ್ಣಿಸ್ತಾರೆ. ಉಳಿದ 4 ಜನರ ಹುಟ್ಟಿಗೆ ಇಲ್ಲದಷ್ಟು ವಿಸ್ತಾರವಾದ ವ್ಯಾಸರು. ಅರ್ಜುನ ಹುಟ್ಟಿದಾಗ ಇಡೀ ಸೃಷ್ಟಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುವ ಅಂತ ಹೇಳ್ತಾರೆ. ಪುಷ್ಪವೃಷ್ಟಿಯಾಯಿತು, ದೇವದೂತರುಗಳು ಮಲಗಿದವು, ಅಶರೀರವಾಣಿ ಮಾಡುವುದು, ಏನೆಲ್ಲ ಆಯಿತು ಅಂತ ಹೇಳ್ತಾರೆ ವ್ಯಾಸ. ಇಬ್ಬರು ಹುಟ್ಟಿ ಬಂದರು, ಆಶ್ರಮದಲ್ಲಿ ಬೆಳೆದರು. ಮೊದಲ ಶಿಕ್ಷಣಗಳು ಅವರಿಗೆ ಆಶ್ರಮದಲ್ಲ, ಆ ಶಿಕ್ಷಣದ ವಿವರವನ್ನ ವ್ಯಾಸರು ಹೇಳೋದಿಲ್ಲ. ಯುಧಿಷ್ಠಿರನಿಗೆ 15-14 ವರ್ಷ, ಪಾಂಡು ಮರಣಿಸುವಾಗ ಅವನಿಗಿಂತ 1 ವರ್ಷ ಚಿಕ್ಕವರು ಉಳಿದವರೆಲ್ಲ. ಹಾಗಾಗಿ ಆರಂಭದ ಶಿಕ್ಷಣಗಳೆಲ್ಲ ಋಷ್ಯಾಶ್ರಮದಲ್ಲೇ ನಡೆದಿದೆ. ಆರಂಭದ ಶಿಕ್ಷಣ ಅಂದ್ರೆ ಸಮಾನ ಶಿಕ್ಷಣ ಅಂತ ಕರೀತೀವಲ್ಲ, ಎಲ್ಲರೂ ಕಲಿಯಬಹುದಾದ ಅಕ್ಷರ ಜ್ಞಾನವೇ ಮೊದಲಾದ ಶಿಕ್ಷಣ. ಒಂದು ದಿನ ಪಾಂಡುವಿನ ಅಧ್ಯಾಯ ಮುಗಿತು ಮಹಾಭಾರತದಲ್ಲಿ. ಪಾಂಡವಿನ ಅಧ್ಯಾಯ ಮುಗಿದಾಗ ಕುಂತಿ ಪತಿಯೊಂದಿಗೆ ತನ್ನ ಬದುಕನ್ನು ಪರಿಸಮಾಪ್ತಿಗೊಳಿಸಿಕೊಳ್ತೇನೆ ಅಂತ ಹೊರಟರು. ಮಾದ್ರಿ ಒಪ್ಪಲಿಲ್ಲ. 2 ಕಾರಣ ಕೊಡ್ತಾರೆ. ಮಾದ್ರಿ ಸಹಗಮನಕ್ಕೆ ಮುಂದಾದ. ಸಹಗಮನ ಅಂದ್ರೆ ಪತಿಯೊಂದಿಗೆ ಚಿತೆ ಇರುವಂತಹ ಒಂದು ಪದ್ಧತಿ. ನಮ್ಮ ಪಠ್ಯ ಪುಸ್ತಕಗಳೆಲ್ಲ ಬರೆದಿದ್ರು, ಚಿಕ್ಕವರಿದ್ದಾಗ ಓದಿದ್ವಿ. ಸಹಗಮನ ಅಂತ ಇತ್ತು, ಅದನ್ನು ಸಮಾಜ ಸುಧಾರಣೆಗಳು ಬಂದು ನಿಲ್ಲಿಸಿದ್ರು. ಎಂಥ ಕೆಟ್ಟ ಪದ್ಧತಿಗಳೆಲ್ಲ ಇತ್ತು ನಮ್ಮಲ್ಲಿ. ಹಾಗೆ ಏನಿಲ್ಲ, ಪಠ್ಯ ಪುಸ್ತಕ ಬರೆದವರು ಅರೆ ಸತ್ಯ ಬರೆದರು. ಸಹಗಮನದ ಅವಕಾಶ ಬಯಸಿದವರು ಸಹಗಮನ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹಗಮನ ಮಾಡೋದೇ ಪದ್ಧತಿ. ಆದರೆ ಕೃತಿ ಉಳಿತಿರಲಿಲ್ಲ. ದಶರಥ ಸತ್ತ ಮೇಲೆ ಕೌಸಲ್ಯ ಸುಮಿತ್ರೆ ಕೈಕೇಯಿಯೂ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಮಾಯಣ ಮಹಾಭಾರತಗಳು ಇವರೆಲ್ಲ ಬದುಕಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಸಹಗಮನ ಅನ್ನುವ ಪದ್ಧತಿ ಎಲ್ಲರ ಮನೆಯಲ್ಲಿತ್ತು. ಎಳೆದುಕೊಂಡು ಹೋಗಿ ಚಿತೆಗೆ ಧೂಕಿ ಸುಳಿತಿದ್ರು. ಕೆಲವರು ಸಾಕ್ತಾ ಇದ್ದಾರೆ, ಸಹಗಮನ ಮಾಡ್ತಾ ಇದ್ದಾರೆ. ಮಾತ್ರ ಹೇಳಿದ್ದು ನಾನು ಕಾರಣ ಇದಕ್ಕೆ, ನೀನಲ್ಲ, ನಾನು ಸಹಗಮನ ಮಾಡ್ತೀನಿ. ಜೊತೆಗೆ ಮಾತ್ರ ಒಂದು ಮಾತಾಡ್ತಾ ಇದ್ದಾರೆ, ನಿನ್ನೆಯ ಒತ್ತಡದಲ್ಲಿ ಬಿಟ್ಟು ಹೋದ ಮಾತು. ನಿನಗೆ 3 ಮಕ್ಕಳಿದ್ದಾರೆ, ನನಗೆ 2 ಮಕ್ಕಳಿದ್ದಾರೆ. ನೀನು ಸಹಗಮನ ಮಾಡಿದರೆ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳಂತೆ ನೋಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ. ಆದರೆ ನನಗೆ ಗೊತ್ತು, ನನ್ನ ಮಕ್ಕಳನ್ನ ನೀನು ನಿನ್ನ ಮಕ್ಕಳಂತೆ ನೋಡಿಕೊಳ್ಳಬಲ್ಲೆ. ಕುಂತಿಗೆ ಅತ್ಯಂತ ಪ್ರೀತಿ ಇದ್ದಿದ್ದು ಸಹದೇವನಿಗೆ. ಯುಧಿಷ್ಠಿರ, ಭೀಮ, ಅರ್ಜುನರ ಮೇಲೆ, ತನ್ನ ಮಕ್ಕಳ ಮೇಲೆ. ಅಂತೂ ಕುಂತಿಯೊಡನೆ ಮಕ್ಕಳು ಬಂದರು ಹಸ್ತಿನಾಪುರಕ್ಕೆ. ಋಷಿಗಳು ಕರೆತಂದರು. ವಿದ್ಯಾಭ್ಯಾಸ ಆರಂಭ ಆಯಿತು. ವಿದ್ಯಾಭ್ಯಾಸ ಆರಂಭ ಆಗುವಾಗ ಅಲ್ಲಿ ಕಾಣಿಸಿಕೊಳ್ತಾ ಇದ್ದರು ಭೀಮ. ಅತ್ಯಂತ ಸಮರ್ಥ. ನಾವು ತುಂಟತನ, ಕಿರಾಡಿತನ ಅಂತ ಹೇಳ್ತೀವಲ್ಲ, ಅದೆಲ್ಲ ಮೈಗೂಡಿತ್ತಂತೆ ಅವರಿಗೆ.